ಅಮ್ಮ ಇವನ್ ಯಾಕೆ ಇಲ್ಲಿದ್ದಾನೆ? ನಾನು ಬರೋಕ್ಕೂ ಮುಂಚೆ ಇವನು ಇಲ್ಲಿದ್ದಾನೆ ಅಂದರೆ ಏನೋ ಪ್ಲ್ಯಾನ್ ಮಾಡಿಕೊಂಡೇ ಬಂದಿರ್ತಾನೆ. ಏನು ಮಾಡ್ಬೋದು? ವೆಲ್ಕಮ್ ಲೀಲಾ ಅವರೇ. ಅರೆ ಲೀಲಾ, ಯಾವಾಗ ಬಂದೆ? ಈಗ ತಾನೇ ಬಂದೆ ಅಮ್ಮ. ನೋಡು, ನಮ್ಮ ಮನೆಗೆ ಯಾರು ಬಂದಿದ್ದಾರೆ? ನಮ್ಮ ವಿಕ್ರಮ್. ಏನು? ನಮ್ಮ ವಿಕ್ರಮ್ಮ ಇಷ್ಟು ಬೇಗ ಅಷ್ಟು ಹತ್ರ ಆಗೋದ್ನಾ? ಲೀಲಾ, ಏನೇ ಇದು ಸರ್ಪ್ರೈಸ್ ವಿಸಿಟ್ ಕೊಟ್ಬಿಟ್ಟಿದ್ಯಾ? ಸರ್ಪ್ರೈಸ್ ವಿಸಿಟ್ ಅಲ್ಲ ಆಂಟಿ, ಶಾಕಿಂಗ್ ವಿಸಿಟ್ ಅಲ್ವಾ ಲೀಲಾ ಅವರೇ? ಅಮ್ಮ, ಅಪ್ಪ ಎಲ್ಲಿ? ಅವರು ಜ್ಯುವೆಲ್ರಿ ಶಾಪ್ಗೆ ಹೋಗಿದ್ದಾರೆ. ಇನ್ನೇನು ಬಂದ್ಬಿಡ್ತಾರೆ ಕಣೆ. ಅರೆ ಇಲ್ಲ, ಹುಳಿಯಕ್ಕೆ ಎಲ್ಲಿಗೆ ಬಂದಾಳೆ? ಫಸ್ಟು ಈ ವಿಷಯನ ಅಕ್ಕಂಗೆ ಹೇಳ್ಬೇಕು. ನೀವಿಬ್ರು ಕೂತ್ ಮಾತಾಡ್ತಾ ಇರಿ, ನಾನು ಹೋಗಿ ಕಾಫಿ ತರ್ತೀನಿ. ಏ, ನೀನ್ ಯಾಕೋ ಇಲ್ಲಿ ಬಂದಿದ್ಯಾ? ಇವತ್ತು ನೋಡಿ ಈಗ ಹೇಳ್ತಾ ಇದ್ದೀರಾ ಲೀಲಾ ಅವರೇ? ಇವತ್ತು ಮಾತ್ರ ಅಲ್ಲ, ಇನ್ಮೇಲೆ ಪ್ರತಿದಿನ ಈ ಮನೆಗೆ ಬರ್ತೀನಿ. ಒಂದು ವೇಳೆ ನಾನು ಬಂದಿಲ್ಲ ಅಂದ್ರೂ ನಿಮ್ಮಮ್ಮ, ಅದೇ ನಮ್ಮ ಕೌಸಲ್ಯ ಆಂಟಿ, ಅವರೇ ನನಗೆ ಕಾಲ್ ಮಾಡಿ ಕರೆಸ್ಕೊತಾರೆ. ನಾವಿಬ್ರು ಅಷ್ಟು ಕ್ಲೋಸ್ ಆಗಿದ್ದೀವಿ. ಅವ್ರಿಗೆ ನನ್ನ ನೋಡಿದ್ರೆ ಅವ್ರ ದೊಡ್ಡ ಮಗನ ನೋಡ್ದಂಗೆ ಆಗುತ್ತಂತೆ. ಅಷ್ಟು ಹತ್ರ ಆಗಿದ್ದೀವಿ. ಮಗ ಅಂತೆ ಮಗ. ಎಷ್ಟೋ ಜನ ಸಂಬಂಧ ಇಲ್ಲ ಅಂದ್ರೂ ಮದ್ವೆ ಜವಾಬ್ದಾರಿ ತಗೊಂಡು ಮದ್ವೆ ಮಾಡಿಸ್ತಾರೆ. ಆದ್ರೆ ನಿನ್ನಂತವನು ಸ್ವಾರ್ಥಕ್ಕೋಸ್ಕರ ಮದ್ವೆಯಲ್ಲಿ ಹುಳಿ ಹಿಂಡೋ ಕೆಲಸ ಮಾಡ್ತಿದ್ಯಲ್ಲ, ನಾಚಿಕೆ ಆಗಲ್ವಾ? ನೋಡಿ, ನಾನು ಜಾಸ್ತಿ ಏನೂ ಕೇಳ್ತಾ ಇಲ್ಲ. ನನಗೆ ಬೇಕಾಗಿರೋ ಸಾಕ್ಷಿ ಕೊಟ್ಟರೆ ನಾನು ಈ ಮನೆಯಿಂದ ಹೊರಟೋಗ್ತೀನಿ. ಅಕಸ್ಮಾತ್ ಇಲ್ಲ ಅಂದರೆ ನಿಮ್ಮ ವಿರುದ್ಧನೇ ಈ ಮನೆ ಜನ ಎಲ್ಲ ತಿರುಗಿ ಬೀಳಬೇಕು. ಹಾಗೆ ಮಾಡ್ತೀನಿ. ಅಕ್ಕ 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 ಅಕ್ಕ, ಏನ್ ಸರು? ಒಂದು ಬ್ರೇಕಿಂಗ್ ನ್ಯೂಸ್. ಏನು? ಈ ಮನೆಗೆ ಲೀಲಾ ಬಂದಿದ್ದಾಳೆ. ನಾನು ಇವಾಗ ತಾನೇ ನೋಡ್ದೆ. ಮೊದಲು ವಿಕ್ರಮ್ ಬಂದ್ರು, ಆಮೇಲೆ ಲೀಲಾನು ಬಂದಿದ್ದಾಳೆ. ಏನಿರ್ಬೋದು ಇದ್ರ ಅರ್ಥ? ಅಕ್ಕ, ನಾವ್ ಈ ಮನೆಗೆ ಬಂದು ಸರಿಯಾಗಿ ಕೆಲಸ ಮಾಡ್ತಿದೀವೋ ಇಲ್ವೋ ಅಂತ ಚೆಕ್ ಮಾಡೋದಿಕ್ಕೆ ಏಜನೆ ಅವರಿಬ್ರು ಕಳ್ಸಿರ್ಬೇಕು. ಇದ್ರೂ ಇರ್ಬೋದು ಸರು. ಕೊಟ್ಟ ಕೆಲಸ ಸರಿಯಾಗಿ ಮಾಡಲ್ಲ ಅನ್ನೋ ಪಟ್ಟ ಸಿಕ್ಕರೆ ಏಜೆ ನಮ್ಮಿಬ್ರನ್ನೇ ಮನೇನು ಹೊರಗೆ ಹಾಕೋದು. ಯಾಕಬೇಕು? ಬಾ ಸರು, ಹೋಗಿ ಕೆಲಸ ಮಾಡೋಣ. ಬನ್ನಿ ಅಕ್ಕ, ಬನ್ನಿ ಬನ್ನಿ ಬನ್ನಿ. ವಾವ್, ಅಮೇಝಿಂಗ್ ಅಲ್ವಾ? ಮತ್ತೆ ನೀವಿಬ್ರು ಲವ್ ಸ್ಟೋರಿ ಬಗ್ಗೆ ಹೇಳಿದ್ರಿ, ಆದ್ರೆ ನಿಮ್ ಲವ್ ಹೇಗ್ ಶುರು ಆಯ್ತು ಅಂತಾನೆ ಹೇಳಲಿಲ್ಲ. ನಿಮಗೆ ಯಾಕೆ ವಿಕ್ರಮ್ ಇಂಪ್ರೆಸ್ ಆದ್ರು? ಅದೇನು ದೊಡ್ಡ ಕತೆ ಅಲ್ಲ, ಶಾರ್ಟಾಗಿ ಮುಗಿಸ್ಬೋದು. ಫಸ್ಟ್ ಟೈಮ್ ನಾನು ವಿಕ್ರಮ್ಗೆ ಇಂಪ್ರೆಸ್ ಆಗಿದ್ದು ಅವ್ರ ಇಂಟೆಲಿಜೆನ್ಸ್ಗೆ. ತುಂಬ ಬುದ್ಧಿವಂತ. ಸೊ ಹುಡುಗಿರಿಗೆ ಬುದ್ಧಿವಂತ ಅಂದರೆ ಇಷ್ಟ ಆಗುತ್ತಲ್ವಾ, ಹಾಗೆ ಫಸ್ಟ್ ಟೈಮ್ ಅವ್ರಿಗೆ ಇಂಪ್ರೆಸ್ ಆದೆ. ನೋಡು, ನೀನು ನಿನ್ನ ಲೈಫಲ್ಲಿ ಏನಾದರೂ ಮಾಡಿರು, ಆದರೆ ಈಗ ನೀನು ನಮ್ಮನೆ ಸುದ್ದಿಗೆ ಬಂದಿದ್ಯಾ. ಈಗ ಮಾತ್ರ ಅವನನ್ನ ಸುಮ್ಮನೆ ಬಿಡಲ್ಲ. ಯಾಕೆ ಲೀಲಾ ಅವರೇ, ಮನೆಗೆ ಬಂದಿರೋ ಗೆಸ್ಟ್ಗಳು ನೀರು ಕೇಳಿದ್ರೆ
ಜ್ಯೂಸ್ ಕೊಡೋ ಜನಗಳಿರೋಂಥ ಊರಲ್ಲಿ ಇದ್ಕೊಂಡು ಮನೆಗೆ ಬರಬಾರ್ದಿತ್ತು ಅಂತಿದ್ದೀರಲ್ಲ. ಏಯ್, ನಿನ್ ನಾಟಕ ಎಲ್ಲ ನನ್ ಮುಂದೆ ತೋರಿಸ್ಬೇಡ. ನೀನ್ ಈ ಮನೆಗೆ ಕಾಲಿಟ್ಟು ದೊಡ್ಡ ತಪ್ಪು ಮಾಡಿದ್ಯಾ. ಅದಕ್ಕೆ ಏನ್ ಮಾಡ್ಬೇಕು ನಾನು ಸರಿಯಾಗಿ ಮಾಡ್ತೀನಿ. ಆದ್ರೆ ಅದಕ್ಕೂ ಮುಂಚೆ ರೇವತಿಗೆ ಫಿಕ್ಸ್ ಆಗಿರೋ ಮದ್ವೆನ ಮುರಿತೀನಿ. ಲೀಲಾ ಅವರೇ, ನೀವೇನಾದರೂ ಮದುವೆನ ಮುರಿದ್ರೆ ನಿಮ್ಮ ಅಪ್ಪ, ಅಮ್ಮ, ತಂಗಿ ಎಲ್ಲ ಸೂಸೈಡ್ ಮಾಡ್ಕೋತಾರೆ. ಈಗಾಗಲೇ ನಿಮ್ಮ ತಂಗಿ ಮದುವೆ ವಿಷಯದಲ್ಲಿ ಏನೇನಾಗಿದೆ ಅಂತ ನಿಮ್ಮಮ್ಮ ಅಂದರೆ ನಮ್ಮ ಆಂಟಿ ಎಲ್ಲ ಡೀಟೇಲಾಗಿ ಹೇಳಿದ್ದಾರೆ. ಸೊ ನೀವೇನಾದರೂ ಮದುವೆ ಮುರಿದ್ರೆ ನೀವೇ ನಿಮ್ಮ ಕೈಯಾರೆ ನಿಮ್ಮ ಮನೆಯವ್ರಿಗೆ ಕೊಳ್ಳಿ ಇಟ್ಟಾಗುತ್ತೆ. ವಿಕ್ರಮ್ ಮಾತಂದ್ರೇ ಹಾಗೆ ಅಳುದು ತೂಗಿ ಮಾತಾಡ್ತಾರೆ. ಕೆಲವು ಸಲ ಅವ್ರ ಮಾತಿಗೆ ಉತ್ತರ ಕೊಡೋಕೆ ಆಗಲ್ಲ. ಏನು ಎಮೋಷನಲ್ ಆಗಿ ನನ್ನ ಟ್ರ್ಯಾಪ್ ಮಾಡ್ಬೇಕು ಅಂತ ಟ್ರೈ ಮಾಡ್ತಿದ್ಯಾ? ಈ ಲೀಲಾಗೆ 2 ಮುಖ ಇದೆ. ಒಂದು, ಎಲ್ಲ ಸಹಿಸ್ಕೊಂಡು ಸುಮ್ಮನಿರೋದು. ಇನ್ನೊಂದು, ಸಹಿಸ್ಕೊಳಕ್ ಆಗ್ಬಾರ್ದು ಅಷ್ಟು ಹಾವಳಿ ಕೊಡೋದು. 2ರಲ್ಲಿ ಯಾವ್ದು ಬೇಕು ಅಂತ ನೀನ್ ಡಿಸೈಡ್ ಮಾಡ್ಕೊ. ನಮ್ಮನೆ ಜನಕ್ಕೆ ನಾನೇ ಕೊಳ್ಳಿ ಇಡೋಗಾಗತ್ತಾ? ಈ ಚೈಲ್ಡ್ ಡಾಟಾ ಎಲ್ಲ ನನ್ನ ಹತ್ರ ಇಟ್ಕೋಬೇಡ. ಪ್ರಾಬ್ಲಮ್ಮು ಚಿಕ್ಕದಿದ್ದಾಗೆ ಕಿತ್ ಬಿಸಾಕ್ಬೇಕು, ಇಲ್ಲ ಅಂದ್ರೆ ದೊಡ್ಡದಾಗತ್ತೆ. ಹೌದು, ಚುಕ್ಕಿ ಮದ್ವೆ ನಿಲ್ಲೋದ್ರಿಂದ ಅಪ್ಪ, ಅಮ್ಮ, ಚುಕ್ಕಿಗೆ 3 ಜನಕ್ಕೂ ತುಂಬಾ ನೋವಾಗತ್ತೆ. ಆದ್ರೆ ನೀನ್ ಕಳ್ಸಿದ್ಯಲ್ಲ ಕಳ್ಳ, ಅವನ ಜೊತೆ ನನ್ನ ತಂಗಿ ಜೀವನ ನೆನ್ಸ್ಕೊಂಡ್ರೆ ನಂಗೆ ಭಯ ಆಗತ್ತೆ. ಅದ್ರ ಮುಂದೆ ಈಗಾಗೋ ನೋವೇ ವಾಸಿ. ಅದೇನ್ ಮಾಡ್ಕೋತೀಯ ಮಾಡ್ಕೊ, ನಾನ್ ಮಾತ್ರ ಚುಕ್ಕಿ ಮದ್ವೆನ ಮುರಿತೀನಿ. ಲೀಲಾ, ವಿಕ್ರಮ್ ತಗೋಪ್ಪ ಕಾಫಿ. ಕೂತ್ಕೊಳಪ್ಪ, ಕೂತ್ಕೊ. ಏನಂತಾಳೆ ನನ್ನ ಮಗಳು? ನಮ್ದೇನಂಟಿ ತುಂಬಾ ಮಾತುಗಳಿರುತ್ತೆ, ಒಂದೇ ಮನೇಲಿ ಇರ್ತೀವಲ್ವಾ. ಅಯ್ಯೋ, ನೀವ್ ಯಾಕೆ ಈ ಕೆಲಸ ಎಲ್ಲ ಮಾಡ್ತಿದ್ದೀರಾ? ನಾನ್ ಮಾಡ್ತೀನಿ. ಅಯ್ಯೋ, ಇದು ನಮ್ಮನೆ ಇದ್ದಾಗೆ. ನೀವ್ ಯಾಕೆ ಟೆನ್ಷನ್ ಮಾಡ್ಕೋತೀರಾ? ನಾವಿಬ್ರು ಇರುವಾಗ ನೀವೀ ಕೆಲ್ಸಗಳ ಬಗ್ಗೆ ಎಲ್ಲ ಚಿಂತೆನೇ ಮಾಡಬೇಡಿ. ಏನು ಗ್ಯಾರಂಟಿ ಹಿಟ್ಲರ್ ಕಲ್ಯಾಣ